ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ನಾನ್ ಕಲ್ಯಾಣ ಕರ್ನಾಟಕ 1137 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸ್ಪೆಕ್ಟೆಡ್ ಕಟ್-ಆಫ್ KSP ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಟೆಂಡ್ ಮಾಡಿರುವಂಥ ಎಲ್ಲ ಅಭ್ಯರ್ಥಿಗಳ ಮಾರ್ಕ್ಸ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಈ ಅಫಿಷಿಯಲ್ ಮಾರ್ಕ್ಸ್ ಲಿಸ್ಟನ್ನು ನೋಡಿ ನಾವು ಕಟ್-ಆಫನ್ನು ರೆಡಿ ಮಾಡ್ತೀವಿ. ಇದು ಯಾವುದೇ ಗೌರ್ಮೆಂಟ್ ವೆಬ್ಸೈಟಿಂದ ಬಿಟ್ಟಿರುವಂಥದ್ದಲ್ಲ, ನುರಿತ ಶಿಕ್ಷಕರಿಂದ ರೆಡಿ ಮಾಡಿರುವಂಥ ಕಟ್-ಆಫ್. ಇವತ್ತಿನ ವಿಡಿಯೋದಲ್ಲಿ ಏನೇನು ನೋಡ್ಬೋದು ಅಂದರೆ, ಫಿಸಿಕಲ್ಗೆ ಎಷ್ಟು ಅಂಕ ಬಂದರೆ ಸೇಫ್, ಅಂದರೆ ನಿಮಗೆ ಫಿಸಿಕಲ್ ಬರಬೇಕಂದ್ರೆ ಎಷ್ಟು ಅಂಕ ಬೀಳಬೇಕು, ಹಾಗೆ 1:5 ಲಿಸ್ಟ್ನಲ್ಲಿ ಬರಬೇಕಾದ್ರೆ ಎಷ್ಟು ಮಾರ್ಕ್ಸ್ ಬರಬೇಕು, ಯಾರೆಲ್ಲ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಹಾಗೆ CPC 1137ನ ಕಟ್-ಆಫ್ ಎಷ್ಟು. ಈ ಲಿಸ್ಟ್ ಯಾವುದೇ ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ನಿಂದ ಬಂದಿಲ್ಲ. ಈ ಲಿಸ್ಟನ್ನು ನುರಿತ ಶಿಕ್ಷಕರು ರಚಿಸಿದ್ದಾರೆ. 90ರಿಂದ 100 ಮಾರ್ಕ್ಸನ್ನು ಯಾವುದೇ ಅಭ್ಯರ್ಥಿಯು ಪಡೆದಿಲ್ಲ. ಹಾಗೆ ಕೇವಲ 58 ಜನ ಮಾತ್ರ 80ರಿಂದ 90 ಮಾರ್ಕ್ಸನ್ನು ತಗೊಂಡಿದ್ದಾರೆ. ಹಾಗೆ 70ರಿಂದ 80 ಮಾರ್ಕ್ಸನ್ನು 1261 ಜನ, ಹಾಗೆ 60ರಿಂದ 70 ಜನ ಮಾರ್ಕ್ಸನ್ನು 7074 ಜನ ತಗೊಂಡಿದ್ದಾರೆ. ಇದೇ ರೀತಿಯಾಗಿ 50ರಿಂದ 60, 4ರಿಂದ 50, 30ರಿಂದ 40, 20ರಿಂದ 30 ಇಷ್ಟು ಜನ ಅಭ್ಯರ್ಥಿಗಳು ಈ ರೀತಿಯಾದ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ದ ಟೀಮ್ VK ಕಿಂಗ್ಡಮ್ ಟೆಲಿಗ್ರಾಮ್ ಚಾನಲಲ್ಲಿ ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ರೆಡಿ ಮಾಡಿರುವಂಥ ಒಂದು ಕಟ್-ಆಫ್ ಲಿಸ್ಟ್ ಇದಾಗಿದೆ. ಈ ರ್ಯಾಂಕ್ ಲಿಸ್ಟ್ ಅಧಿಕೃತವಲ್ಲ, ಬದಲಾಗಿ ಇದನ್ನು ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಎಂಬುವರು ರಚಿಸಿದ್ದಾರೆ. ಈ ಲಿಸ್ಟಲ್ಲಿ 1137 ಹುದ್ದೆಗಳ ಎಲ್ಲ ರ್ಯಾಂಕ್ ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ಈ ಲಿಸ್ಟಲ್ಲಿ ಹೈಯೆಸ್ಟಿಂದ ಲೋಯೆಸ್ಟ್ವರೆಗೂ ಅಟೆಂಡ್ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳ ಮಾರ್ಕ್ಸ್ ಇದೆ. ಈ ಲಿಸ್ಟಲ್ಲಿ ಹೈಯೆಸ್ಟ್ ಅಂದರೆ 88.75. ಅದೇ ರೀತಿಯಾಗಿ ಎಲ್ಲ ಅಭ್ಯರ್ಥಿಗಳ ಸ್ಕೋರ್ ಇದೆ. ಇದರಲ್ಲಿ ವೇರಿಯೇಷನ್ ಇದ್ದರೆ ಎಲ್ಲರೂ ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥ ಮಾರ್ಕ್ಸ್ಗಳನ್ನು ನೋಡಿಕೊಳ್ಳಿ. ಇದು ಅಧಿಕೃತವಲ್ಲ. ಇದೇ ಥರದ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಲಿಸ್ಟಲ್ಲಿ ಎಲ್ಲ ಅಭ್ಯರ್ಥಿಗಳ ಮಾರ್ಕ್ಸ್ ಕೂಡ ಇದೆ, ಎಲ್ಲ ಯೂನಿಟ್ದು ಮಾರ್ಕ್ಸ್ ಕೂಡ ಇದೆ. ಈ ಮಾರ್ಕ್ಸ್ ಲಿಸ್ಟ್ ಬೇಕಾದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ VK ಕಿಂಗ್ಡಮ್ ಅಂತ ಸರ್ಚ್ ಕೊಡಿ. ಈ ಲಿಸ್ಟನ್ನು ಗಮನಿಸಿದ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಮಾರ್ಕ್ಸ್ ಈ ಥರ ಇದೆ. ಜನರಲ್ ಮೆರಿಟಲ್ಲಿ 73ಯಿಂದ 85, SC ಕ್ಯಾಟಗರಿಯವರು 60-64, ST 60-65, ಕ್ಯಾಟಗರಿ 1 65-69, 2A 66-72, 2B 64-69, 3A 64-68, 3B 70ರಿಂದ 73. ನಾವು ಮಾಡಿದಂಥ ಈ ಕಟ್-ಆಫ್ ಲಿಸ್ಟ್ ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟಿಂದ ಬಂದಿದ್ದಲ್ಲ, ಇದನ್ನು ನಾವು ತಯಾರಿಸಿದಂಥ ಎಕ್ಸ್ಪೆಕ್ಟೆಡ್ ಕಟ್-ಆಫ್ ಲಿಸ್ಟ್. ನಾವು ಈ ಲಿಸ್ಟನ್ನು ಗಮನಿಸಿದ ಮೇಲೆ 60+ ಮಾಡಿದವರು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ. ಕೆಲವು ಯೂನಿಟ್ಗಳಲ್ಲಿ ಜಾಸ್ತಿ ಇರುತ್ತೆ, ಕೆಲವು ಯೂನಿಟ್ಗಳಲ್ಲಿ ಕಡಿಮೆ ನಿಲ್ಲುತ್ತೆ. ಆದ್ದರಿಂದ 60+ ಸ್ಕೋರ್ ಮಾಡಿದವರು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ. ಲಕ್ ಬೈ ಚಾನ್ಸ್ ಥರ ನಿಮ್ಮದು ಕೂಡ ಫಿಸಿಕಲ್ ಬರೋದು. ಫಿಸಿಕಲ್ ಬಂದ ಮೇಲೆ ಲಿಸ್ಟಲ್ಲಿ ಕೂಡ ಕೊಡ್ಬೋದು. ಆದ್ದರಿಂದ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ 60+ ಮಾಡಿದವರು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ. ಕೆಲವು ಯೂನಿಟ್ಗಳ ಮಾರ್ಕ್ಸ್ ಲಿಸ್ಟನ್ನು ನೋಡಿದ ಮೇಲೆ 65+ ಮಾಡಿದವರು ಲಿಸ್ಟಲ್ಲಿ ಬರ್ಬೋದು. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಲ್ಲ ಯೂನಿಟ್ಗಳ ಕಟ್-ಆಫ್ ಮಾರ್ಕ್ಸನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಕೆಲವು ಯೂನಿಟ್ನಲ್ಲಿ ಸ್ಕೋರ್ ಜಾಸ್ತಿ ನಿಲ್ಲುತ್ತೆ, ಹಾಗೆ ಕೆಲವು ಯೂನಿಟ್ಗಳಲ್ಲಿ ತೀರಾ ಕಡಿಮೆ ನಿಲ್ಲುತ್ತೆ. ಹಾಗೆ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ 60ರಿಂದ 65ವರೆಗೂ ಬಂದಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮದು ಕೂಡ ಫಿಸಿಕಲ್ ಬರ್ಬೋದು.